ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಹೇಳ್ತಾ ಇರ್ತಾಳೆ ರಾಜ್ಗೆ. ಆದ್ರೆ ರಾಜ್ ನಂಬ್ದಿರ ಹಾಗೆ ಕೂತಿರ್ತಾನೆ. ಆಗ ಅವನಿಗೋಸ್ಕರ ಪ್ರೂಫ್ ತೋರಿಸ್ತಾಳೆ. ಇದ್ ನಂದೇನಾ ಅಂತ ಅವನಿಗೆ ತುಂಬಾ ಶಾಕ್ ಆಗುತ್ತೆ. ಗೊತ್ತಾಯ್ತಾ ಯಾರು ಗೊರ್ಕೆ ಹೊಡಿತಿದ್ದಾರೆ ಅಂತ? ಪ್ರೂಫ್ ಕೇಳಿದ್ರಲ್ಲ, ತೋರಿಸಿದೀನಿ ನೋಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನಾನು ಈ ತರ ಎಲ್ಲ ಹೊಡಿತೀನ ಅಂತ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಕಾವ್ಯ ನಗ್ತಾ ಇರ್ತಾಳೆ. ಆಗ ಏನಾದ್ರೂ ಮಾಡಿ ಗೊರ್ಕೆನ ನಾನು 2 ದಿವಸದಲ್ಲೇ ಹೋಗಿಸ್ತೀನಿ ನೋಡು ಅಂತ ರಾಜ್ ಹೇಳ್ತಾ ಇರ್ತಾನೆ. ಈ ಕಡೆ ಮನೆಗೆ ಡಾಕ್ಟರ್ ಬಂದಿರ್ತಾರೆ. ಅದನ್ನ ನೋಡಿ ಅವ್ರಿಗೆಲ್ರಿಗೂ ಶಾಕ್ ಆಗುತ್ತೆ. ಯಾಕೆ, ಏನ್ ಡಾಕ್ಟ್ರೆ ನೀವು ಬಂದಿದ್ದೀರಾ, ನಿಮ್ನ ಯಾರು ಕರ್ಸಿದ್ರು ಅಂತೆಲ್ಲ ಮನೆಯವರೆಲ್ಲ ಕೇಳ್ತಾ ಇರ್ತಾರೆ. ಆಗ ಅವನೇನು ಹೇಳ್ದಿರ ಹಾಗೇ ಇರ್ತಾನೆ. ಈ ಕಡೆ ಕಾವ್ಯನು ಡಾಕ್ಟರ್ ಬಂದಿದಾರಲ್ಲ ಅಂತ ಬಂದು ನೋಡ್ತಾಳೆ. ಆಗ ಧಾನ್ಯಲಕ್ಷ್ಮಿ ಕೇಳ್ತಾಳೆ, ನಮ್ಮನೇಲಿ ಯಾರಿಗಿದೆ, ಏನಾದ್ರೂ ತೊಂದರೆ ಆಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅವನ್ ಏನು ಹೇಳ್ದಿರ ಹಾಗೇ ಇರ್ತಾನೆ. ಸರಿ, ರಾಜ್ ಅವರು ಬರೋದಿಕ್ ಹೇಳಿದ್ರು ಅಂತ ಡಾಕ್ಟರ್ ಹೇಳಿದಾಗ ಕಾವ್ಯ ಹೋಗಿ ಕರ್ಕೊಂಡ್ ಬರ್ತಾಳೆ. ಯಾಕೆ ಇವ್ರು, ರೀ ಡಾಕ್ಟರ್ ಬಂದಿದ್ದಾರೆ ಕಣ್ರಿ, ಮನೆಯವರೆಲ್ಲ ಎದ್ರುಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೇ ತಾನೇ ಬಿಡು ಅಂತ ಹೇಳ್ತಾ ಇರ್ತಾನೆ ರಾಜ್. ಡಾಕ್ಟರ್ ಬಂದಿದ್ದಾರೆ ಅಂದ್ರೆ ಅಷ್ಟೇ ಅಲ್ಲ, ಏನೋ ಆಗಿದೆ ಮನೇಲಿ, ನೋಡ್ ಬನ್ನಿ ಅಂತ ಹೇಳ್ದ, ನಾನೇ ಕರ್ಸಿದ್ದು ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರು ಡಾಕ್ಟರ್ ಮನೆಯವ್ರ ಮುಂದೆ ಎಲ್ಲ ಆ ಗೊರ್ಕೆ ವಿಚಾರ ಮಾತಾಡ್ತಾರೆ ಅಂತ ಅವನಿಗೆ ಭಯ ಆಗಿ ಓಡೋಗ್ತಾನೆ. ಯಾಕೆ ಇವ್ರು ಈ ತರ ಓಡೋಗ್ತಿದಾರಲ್ಲ ಅಂತ ಕಾವ್ಯ ಯೋಚನೆ ಮಾಡ್ತಾಳೆ. ಬಂದಿ ರಾಜ್ ಮಾತಾಡ್ಸೋದಿಕ್ ಬರ್ತಾನೆ. ಆಗ ಯಾಕಪ್ಪ ಏನಾಯ್ತು ಅಂತೆಲ್ಲ ಅಪರ್ಣ ಕೇಳ್ತಾ ಇರ್ತಾಳೆ. ಆಗ ಏನೋ ಒಂದ್ ಮ್ಯಾನೇಜ್ ಮಾಡ್ಬೇಕಲ್ವಾ, ಈಗ ನಾನು ಗೊರ್ಕೆ ಹೊಡಿತಿದ್ದೀನಿ ಅಂದ್ರೆ ಇವ್ರೆಲ್ಲರ ಮುಂದೆ ನಾನು ಇನ್ಸಲ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಲಾಸ್ ಮಾಡಬೇಕು ಅಂತ ಕರ್ಸಿದ್ದೀನಿ ಡಾಕ್ಟರ್ನ ಅಂತ ಹೇಳ್ತಾ ಇರ್ತಾನೆ. ಸರಿ ಅಂದ್ಬಿಟ್ಟು ಡಾಕ್ಟರ್ ಮತ್ತೆ ರಾಜ್ ಇಬ್ರು ಹೋಗಿ ಮಾತಾಡ್ತಾ ಇರ್ತಾರೆ. ಯಾಕೆ ಇವ್ರು ಬಂದಿರ್ಬೋದು ಅಂತ ಕಾವ್ಯ ಹೋಗಿ ಅಬ್ಸರ್ವ್ ಮಾಡ್ತಾಳೆ. ಗೊತ್ತಾಗುತ್ತೆ ಅವಳಿಗೆ, ಗೊರ್ಕೆ ವಿಚಾರ ಇಷ್ಟು ಡೀಪ್ ಆಗಿ ತಗೊಂಡಿದಾರ ಇವರು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ, ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ಅದನ್ನ ಕಂಟಿನ್ಯೂ ಮಾಡಿ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಆಗ ಅವಳು ಖುಷಿ ಪಡ್ತಾ ಇರ್ತಾಳೆ. ನಾನು ಎಲ್ಲಿ ನಿದ್ದೆ ಮಾಡಕ್ ಕಷ್ಟ ಆಗುತ್ತೆ ಅಂತ ಈ ತರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಸ್ವಪ್ನ ಮನೆಗೆ ಗಂಡಿನ ಮನೆಯವ್ರು ಬಂದಿರ್ತಾರೆ. ಆಗ ಮೀನಾಕ್ಷಿ ಹೋಗಿ ಸ್ವಾಗತಿಸ್ತಾಳೆ. ಮನೆಯೊಳಗೆ ಕರ್ಕೊಂಡೋಗಿ ಸ್ವಪ್ನನ ಕರ್ಕೊಂಡ್ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ನೋಡಿದ್ರೆ ಸ್ವಪ್ನ ರೆಡಿ ಆಗ್ದಿರ ಹಾಗೆ ಕೂತಿರ್ತಾಳೆ. ರೆಡಿ ಆಗಿ ಯಾಕೆ ಹಿಂಗ್ ಕೂತಿದ್ಯಾ ಅಂತ ಎಲ್ಲ ಕನಕ ಕೇಳ್ತಾ ಇರ್ತಾಳೆ. ಆಗ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಸತ್ಯಮ್ಮ ಹೇಳೋದು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ನಂಗೆ ಗೊತ್ತಿಲ್ಲ, ಬಂದು ನೋಡ್ಕೊಂಡು ಹೋಗು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಕನಕ. ಅದೇ ಟೈಮಲ್ಲಿ ಕನಕಗೆ ಆಯ್ತು ಬಿಡಮ್ಮ ಅಂತ ಹೇಳಿ ಏನೋ ಒಂದು ಪ್ಲಾನ್ ಮಾಡಬೇಕು ಅಂತ ಕನಕ ಫೋನಿಂದ ಕನಕ ಕೆಲಸ ಮಾಡ್ತಾ ಹಾಗೆ ಫೋನ್ನ ಮರ್ತಿರ್ತಾಳೆ. ಆ ಫೋನಲ್ಲಿ ಅವ್ರ ನಂಬರ್ ಇರೋದನ್ನ ಸೇವ್ ಮಾಡ್ಕೊತಾಳೆ. ಈ ಕಡೆ ರಾಜ್ ಮನೇಲಿ ಎಲ್ಲ ಅವ್ರವ್ರ ಕೆಲಸ ದಿನಚರಿ ಏನೇನಿತ್ತು ಅದನ್ನ ಮಾಡ್ತಾ ಇರ್ತಾರೆ. ಆಗ ಅಪರ್ಣ ಜೋರಾಗಿ ಮಾತಾಡ್ಕೊಂಡ್ ಬರ್ತಾಳೆ. ನಿಜವಾಗ್ಲೂ ಬರ್ತಿದ್ಯಾ, ಇಂಡಿಯಾಗ್ ಬರ್ತಿದ್ಯಾ ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾಳೆ. ಯಾರಪರ್ಣ ಅಂತ ಕೇಳ್ತಾರೆ ಅವ್ರ ಅತ್ತೆ ಮಾವ. ಅತ್ತೆ, ನನ್ನ ಫ್ರೆಂಡ್ ಅರುಂಧತಿ ಬರ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅವ್ರಾ, ಅವ್ರು ತುಂಬಾ ಒಳ್ಳೆ ಕುಟುಂಬದವರು ಅಂತ ಎಲ್ಲ ಧಾನ್ಯಲಕ್ಷ್ಮಿ ಮಾತಾಡ್ತಾ ಇರ್ತಾಳೆ. ಆಗ ಹೇಗಿದ್ರು ಬರೋದೇನೋ ಬರ್ತಿದ್ದಾಳೆ, ಒಂದ್ 4 ದಿವಸ ಮುಂಚೆ ಆದ್ರೂ ಬರ್ಬೋದಿತ್ತಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗೇನಾಗಿದೆ ಅತ್ತೆ, ಬರ್ತಿದ್ದಾರೆ, ನಾನು ಹೋಗಿ ಅವ್ರನ್ನ ಮೀಟ್ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವಳ ಖುಷಿ ನೋಡಿ ಅವ್ರ ಅತ್ತೆಗೆ, ಎಷ್ಟೇ ಆದ್ರೂ ನಿನ್ ಚಿಕ್ಕ ವಯಸ್ಸು ಫ್ರೆಂಡ್ ಅಲ್ವಾ, ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ರುದ್ರಾಣಿ ಹೇಳ್ತಾಳೆ, ಆ ಅರುಂಧತಿಯವರ ತುಂಬಾ ಒಳ್ಳೆಯವರು, ಕೋಟಿಗಟ್ಲೆ ಬಾಳ್ತಾರಲ್ವಾ ಅವರು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೌದು ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಹಾಗಾದ್ರೆ ನಮ್ ರಾಹುಲ್ಗೆ ಆ ಹುಡ್ಗಿನ ಕೊಟ್ಟಿ ಮದ್ವೆ ಮಾಡೋಣವಾ ಅಂತ ಹೇಳ್ತಾಳೆ. ಆಗ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಏನು, ನಮ್ ರಾಹುಲ್ ತಾನೆ, ಅವನೀಗ ಸರಿ ಹೋಗಲ್ಲ ಅಂತೆಲ್ಲ ಅಪರ್ಣ ಹೇಳ್ತಾ ಇರ್ತಾಳೆ. ಯಾಕೆ ಸರಿ ಹೋಗಲ್ಲ, ಇವನು ರಾಹುಲ್ ನಮ್ಮನೆ ಹುಡ್ಗಾನೆ, ಯಾಕೆ ಸರಿ ಹೋಗೋದಿಲ್ಲ, ನನ್ ವಾರಸ್ದಾರ ಅವನು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ಅವನಿಗೆ ಏನ್ ಕೆಲ್ಸ ಇದೆ ಅಂತ ಕೊಡ್ತಾರೆ ಅಂತ ಕೇಳ್ತಾಳೆ ಅಪರ್ಣ. ಯಾಕೆ, ಯಾವಾಗೋ ಅವ್ರ ತಿರುಗ್ತಾನಲ್ವಾ, ಇನ್ನೇನ್ ಬೇಕು, ಅದ್ರಲ್ಲೇ ಒಂದು ಪ್ರಾಫಿಟ್ ಲಾಸ್ ಶೇರ್ ಕೊಡ್ಸಿದ್ರೆ ಆಗೋಯ್ತಪ್ಪ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅದೆಲ್ಲ ನಡೆಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ಕಾವ್ಯಂಗೆ ತುಂಬಾ ಶಾಕ್ ಆಗೋಗುತ್ತೆ. ಏನು, ನಮ್ಮ ಅಕ್ಕನ್ ಬಿಟ್ಬಿಟ್ಟು ಇವ್ರು ಯಾರನ್ನ ಮದುವೆ ಮಾಡ್ತೀನಿ ಅಂತಿದಾರಲ್ಲ ಅಂತ ಶಾಕ್ ಆಗಿರ್ತಾಳೆ. ಈ ಕಡೆ ಅವರ
ಚಿಕ್ಕಣ್ಣ ಹೇಳ್ತಾರೆ ಅದೆಲ್ಲ ಸರಿ ಹೋಗಲ್ಲ ರುದ್ರಾಣಿ. ಅವ್ರು ನೋಡಿದ್ರೆ ದೊಡ್ಡ ವ್ಯಕ್ತಿಯವರು, ನೀನು ರಾಹುಲ್ ನೋಡಿದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರ್ತಾನೆ, ಅಂಥವ್ರಿಗೆ ಅವರು ಸರಿ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಅವ್ರ ಅತ್ತೆ ಜಗಳಗಳು ಸೃಷ್ಟಿಯಾಗುತ್ತೆ. ಆಗ ಅಪರ್ಣ ಹೇಳ್ತಾಳೆ, ನಾನು ಆ ಹುಡುಗಿನ ಕಲ್ಯಾಣಿ ಕೊಟ್ಟು ನಾನು ಮದುವೆ ಮಾಡ್ಬೇಕಂತ ಇದ್ದೀನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಧಾನ್ಯಲಕ್ಷ್ಮಿಗೆ ಒಂದ್ ಕಡೆ ಖುಷಿ ಆಗುತ್ತೆ. ಅವನೇನ್ ಮಾಡ್ತಾನೆ, ಬರೀ ಆ ಕಡೆ ಕುತ್ಕೊಂಡು ಕವಿತೆಗಳು ಬರ್ಕೊಂಡಿರ್ತಾನೆ, ಅಂಥವನಿಗೆ ಹೋಗಿ ಕೊಡ್ತೀರಾ ನೀವು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವಳಿಗೆ ತುಂಬಾ ಮನ್ಸಿಗೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಅಪರ್ಣನೂ ಹೊರಡ್ತಾಳೆ, ಧಾನ್ಯಲಕ್ಷ್ಮಿಗೂ ಬೇಜಾರಾಗಿ ಹೊರಟ್ಬಿಡ್ತಾಳೆ. ಆಗ ರಾಜ್ ಮತ್ತೆ ಕಾವ್ಯ ಇಬ್ರು ಮಕ ನೋಡ್ಕೊಂತಾ ಇರ್ತಾರೆ, ಏನು ಈ ತರ ನಡೀತಿದ್ಯಲ್ಲ ಅಂತ. ಆಮೇಲೆ ಈ ಕಡೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ರಾಹುಲ್ ಬರ್ತಾನೆ. ಏನಾದ್ರೂ ನಾನು ಹೇಳ್ದೆ ಅಲ್ವಾ ಸಂಬಂಧ ಹುಡುಕ್ತಿದ್ದೀನಿ ಅಂತ, ಈಗ ಬಂದಿದೆ ಆ ಸಂಬಂಧ, ಅವರೇ ಕೋಟಿಗಟ್ಲೆ ಇದ್ದಾರೆ, ಅವರೇ ನೀನು ಎಲ್ಲ ನೋಡ್ಕೊಂತಾರೆ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ಸರಿ ಮಾಮ್, ನೀನ್ ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ರಾಹುಲ್ ಹೇಳ್ತಾನೆ. ಈ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಮಾತಾಡ್ತಾ ನಿಂತಿರ್ತಾರೆ. ಹೇಗಾದ್ರೂ ಮಾಡಿ ನಾವು ಈ ಮದ್ವೆನ ತಡಿಬೇಕು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಚಾನ್ಸೇ ಇಲ್ಲ, ನನಗಂತೂ ಈ ಮದ್ವೆ ನಡೀಲಿ. ಕಾವ್ಯ ರಾಹುಲ್ಗೂ ಮತ್ತು ಸ್ವಪ್ನಾಗೂ ಸರಿ ಹೋಗಲ್ಲ, ಅವಳು ಎಷ್ಟು ಮೋಸ ಮಾಡ್ತಿದ್ದಾಳೆ ಅಂತೆಲ್ಲ ಅವ್ರ ಅಕ್ಕನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ. ಆಗ ರಾಜ್ ಹೇಳ್ತಾನೆ, ನೀ ನನಗೆ ಒಂದು ಮಾತು ಕೊಡು ಅಂತ. ಫಸ್ಟ್ ಏನು ವಿಚಾರ ಹೇಳಿ ಅಂತ ಕೇಳ್ತಾಳೆ ಕಾವ್ಯ. ಫಸ್ಟ್ ನನಗೆ ಮಾತು ಕೊಡು, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಕಾವ್ಯ ಮಾತು ಕೊಡ್ತಾಳೆ. ನೀನು ಈ ಮನೆಗೆ ನಿಮ್ಮ ಅಕ್ಕನ ಸೊಸೆಯಾಗಿ ಬರ್ಸೋದು ಬೇಡ, ನನಗಿದು ಇಷ್ಟ ಇಲ್ಲ, ಈ ವಿಚಾರನ ಇನ್ಯಾವತ್ತೂ ಕೆದಕ್ಲೇಬೇಡ ಅಂತ ರಾಜ್ ಭಾಷೆನ ಇಡಿಸ್ಕೊಂತಾ ಇರ್ತಾನೆ. ಈಗ ಏನ್ ಮಾಡೋದು ಅಂತ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೂ ನಾನು ಈ ಮದ್ವೆ ಹೇಗಾಗುತ್ತಾ ನಾನು ನೋಡೇ ಬಿಡ್ತೀನಿ ಅಂತ ಕಾವ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸ್ವಪ್ನ ಅವ್ರ ಮನೇಲಿ ಎಲ್ಲ ತಯಾರಿ ಆಗಿರುತ್ತೆ. ಸ್ವಪ್ನ ಬಂದು ಕುತ್ಕೊಳ್ತಾಳೆ. ಅದೇ ಟೈಮಲ್ಲಿ ಸ್ವಪ್ನನ ನೋಡಿ ಆ ಹುಡ್ಗ ಇಷ್ಟಪಡ್ತಾನೆ. ನನಗೆ ಈ ಹುಡುಗಿ ಇಷ್ಟ ಆಗಿದ್ದಾಳೆ, ನಾನು ಇವಳೇ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಈಗ ಕನಕಾಗೆ ಮೀನಾಕ್ಷಿಗೆ ತುಂಬಾ ಖುಷಿ ಆಗುತ್ತೆ. ಅವಳು ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಅಲ್ಲೇ ರೆಡಿ ಮಾಡ್ಕೊಂಡ್ ಬಂದಿರ್ತಾಳೆ. ನನಗ್ ಫಸ್ಟೇ ಮದ್ವೆ ಆಗಕ್ಕೆ ರೆಡಿ ಇದ್ದೆ, ಹಾಗಾಗಿ ನಾನು ಮದ್ವೆಯಿಂದ ಓಡೋಗ್ಬಿಟ್ಟಿದೀನಿ ಅಂತೆಲ್ಲ ಮೆಸೇಜ್ ಹಾಕಿರ್ತಾಳೆ. ಅದನ್ನ ನೋಡಿ ಅವನ್ಗೆ ತುಂಬಾ ಶಾಕ್ ಆಗುತ್ತೆ. ಅವ್ರ ಅಪ್ಪಂಗೆ ನೋಡಪ್ಪ ಮೆಸೇಜ್ ಬಂದಿದೆ ಅಂತ ತೋರಿಸ್ತಾ ಇರ್ತಾನೆ. ಆಗ ಅವನು, ನಿಮ್ ಮಗಳಿಗೆ ಫಸ್ಟೇ ಮದ್ವೆ ನಿಶ್ಚಿತಾರ್ಥದವರೆಗೂ ಹೋಗಿದ್ಯಾ, ಮದ್ವೆ ಮಂಟಪದವರೆಗೂ ಹೋಗಿದ್ಯಾ, ಅಲ್ಲಿಂದ ಓಡೋಗಿದ್ದಾಳ, ಅಂತವಳನ್ನ ನಾವು ಮದ್ವೆ ಆಗದ, ಯಾರ ಜೊತೆನೋ ಓಡೋಗಿರೋ ಹುಡ್ಗಿನ ನಾವು ಮದ್ವೆ ಆಗದ ಅಂತೆಲ್ಲ ಅವಳಿಗೆ ಹರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಕನಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ವಿಚಾರನ ಫಸ್ಟೇ ತಿಳಿಸ್ಬೇಕಾಗಿತ್ತು, ನಾನು ತಿಳಿಸಿಲ್ಲ, ಕ್ಷಮಿಸಿ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆದ್ರೂ ನಮ್ಗೆ ಇಂಥ ಹುಡುಗಿ ಬೇಡ ಅಂತ ಅಲ್ಲಿಂದ ಹೊರಡ್ತಾರೆ. ಕನಕಾಗೆ ತುಂಬಾ ಬೇಜಾರಾಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTV 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಸ್ವಪ್ನ ಅದೇ ಡ್ರಾಮಾನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಏನೋ ಆಗೋಗಿದೆ ಅನ್ನೋ ತರ ಹತ್ಕೊಂಡು ಹೋಗ್ತಾಳೆ. ಆಗ ಕನಕ ಯೋಚನೆ ಮಾಡ್ತಾಳೆ, ಸ್ವಪ್ನ ಅವರಪ್ಪ ಇನ್ನ ಯಾವ್ದೂ ಸಂಬಂಧ ಹುಡುಕಕ್ ಹೋಗ್ಬೇಡ್ರಿ ಯಾರೂನು, ಅವಳ ಜೀವನಾನೇ ಇಷ್ಟು, ಓಡೋಗ್ ಬಂದಿರೋಳ ಜೀವನ ಅಂತಾನೆ ನಾವು ತಿಳ್ಕೊಬೇಕು ಅಂತೆಲ್ಲ ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ರೂಮ್ ಒಳಗೋಗಿ, ಇವನು ನನ್ನ ಮದ್ವೆ ಆಗೋಣ, ದೊಡ್ಡ ಮನೆ ಸೊಸೆ ಆಗೋಳು, ನೋಡಿದ್ರೆ ಇಂಥ ಚೀಪ್ ಮನೆಯಾಗೆ ನಾನ್ ಸೊಸೆ ಆಗೋಗ್ಬೇಕಾ ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಕಲ್ಯಾಣ್ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಇರ್ತಾರೆ. ಈ ತರ ರುದ್ರಾಣಿ ಅವರು ಮದ್ವೆ ಮಾಡೋಣ ಅಂತ ಫಿಕ್ಸ್ ಮಾಡಿದಾರಲ್ಲ, ಅದಕ್ಕೆ ರಾಹುಲ್ ಸಹ ಒಪ್ಕೊಂಡ್ಬಿಟ್ಟಿದ್ದಾನೆ, ಹೇಗಾದ್ರೂ ಈ ವಿಚಾರನ ತಿಳಿಸ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಆಗ ಕಲ್ಯಾಣ್ ಅವರೇ ಕಾಲ್ ಮಾಡಿ ಅಪ್ಪುಗೆ ಅಂತ ಹೇಳ್ತಾಳೆ. ಸರಿ ಅತ್ಗೆ ಅಂತ ಕಲ್ಯಾಣ್ ಕಾಲ್ ಮಾಡ್ತಾನೆ. ಆದ್ರೆ ಅಪ್ಪು ಫೋನ್ ಎತ್ತದಿರ ಕಟ್ ಮಾಡ್ತಾನೆ ಇರ್ತಾಳೆ. ಹೇಗಾದ್ರೂ ಮಾಡಿ ನಾವ್ ಇದನ್ನ ತಡಿಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಧಾನ್ಯಲಕ್ಷ್ಮಿ ಬೇಜಾರಾಗಿ ಕೂತಿರ್ತಾಳೆ. ನನ್ ಮಗನ್ ಬಗ್ಗೆ ಮಾತಾಡೋದಿದ್ದೀರ, ನಿಮ್ ಬಗ್ಗೆ ಎಲ್ಲ ಮಾತಾಡಿದ್ರಲ್ರಿ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಅವ್ರ ಯಜಮಾನ್ರು ಬಂದು, ಯಾಕೆ ಧಾನ್ಯಲಕ್ಷ್ಮಿ ಏನಾಯ್ತು ಅಂತ ಕೇಳ್ತಾರೆ. ಅಲ್ಲ ರೀ, ಬೆಳಗ್ಗೆ ಅವ್ರ ರುದ್ರಾಣಿ ಮಾತಾಡಿದ್ ನನಗೆ ಒಂಚೂರುನು ಇಡ್ಸಿಲ್ಲ ರೀ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅವಳು ನಮ್ಮನೆಯವಳಲ್ಲ, ಬೇರೆ ಮನೆಯವಳು, ನೀನ್ ಯಾಕಷ್ಟು ತಲೆಗೆ ಹಚ್ಕೊಂತೀಯ? ಅವಳು ಏನಾದ್ರೂ ಅನ್ಕೊಳ್ಳಿ, ನಮ್ಮ ಮಗ ಏನು ಎತ್ತ
ಈ ಮನೆಯವ್ರು ಏನು ಅಂತ ಗೊತ್ತು. ಅಲ್ಲ ರೀ, ಅವ್ರು ಯಾವಾಗೂ ನೀವು ನಿಮ್ಮ ಅಣ್ಣನಿಂದನೇ ಸುತ್ತುತ್ತಾ ಇರ್ತಾರೆ. ನಿಮ್ಮ ಮಗ ನೋಡಿದ್ರೆ ಬರೀ ಕವಿತೆಗಳು ಬರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾರೆ ಅಂತೆಲ್ಲ ಹೇಳಿದ್ಲಲ್ವಾ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಅಪರ್ಣ ಬರ್ತಾಳೆ. ಅವಳು ಬೇಜಾರಾಗಿರೋದನ್ನ ನೋಡಿ, ಅದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀಯ ಧಾನ್ಯಲಕ್ಷ್ಮಿ? ನಾವಿಲ್ವಾ? ನಮ್ಮನೆಯವರು ನೀವು, ಬೇರೆಯವ್ರ ಮಾತನ್ನೆಲ್ಲ ಕೇಳ್ಕೊಂಡು ನೀವು ಈ ಥರ ಬೇಜಾರಾಗಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಕಲ್ಯಾಣ್ ನನಗೆ 2ನೇ ಮಗ, ಅವನಿಗೋಸ್ಕರನೇ ಆ ಹುಡುಗಿನ ನಾನು ಮದುವೆ ಮಾಡಿಸ್ಬೇಕು ಅಂತಾನೆ ಫಸ್ಟೇ ನಿಶ್ಚಯ ಮಾಡ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ಸ್ವರಾಜ್ ಅವ್ರ ತಾತ, ಇದೆಲ್ಲ ನನ್ನ ಕಡೆಯಿಂದಾನೇ ಅಮ್ಮ ಆಗಿದ್ದು. ಅವರಪ್ಪ ನಿಯತ್ತಾಗಿ ಕೆಲಸ ಮಾಡ್ತಿದ್ರು ಅಂತ ಅವರಪ್ಪ ಹೋದ್ಮೇಲೆ ನಾನು ನಮ್ಮ ಮನೇಲಿ ಬಂದು ಕರ್ದಿ ಇಟ್ಕೊಂಡಲ್ಲ, ಅದು ನನ್ನ ತಪ್ಪಾಗಿದ್ದು. ಈಗ ಅವಳು ಹೇಳೋ ಥರನೇ ನಾವು ಕೇಳೋಂಗಾಗಿದ್ದೀವಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ ಮಾವ, ಸರಿ ಬಿಡಿ, ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಧಾನ್ಯಲಕ್ಷ್ಮಿ ಕೂಲ್ ಆಗ್ತಾ ಇರ್ತಾಳೆ. ಈ ಕಡೆ ಕನಕ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಅವಳು ಮಾಡಿರೋ ಗನಂದರಿ ಕೆಲಸ ಅವಳಿಗೆ ಗೊತ್ತಾಗಿರುತ್ತೆ. ಯಾರು ಅಲ್ಲ ಈ ಮದ್ವೆನ ನಿಲ್ಸಿದ್ದು, ಇವಳಿದಾಳಲ್ಲ ಇವಳೆ ಅಂತ ಸ್ವಪ್ನಾಗೆ ಹೊಡೆದ್ಬಿಟ್ಟು ಇವಳೆ ಎಲ್ಲ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ನೀನು ಫೋನಲ್ಲಿ ಏನು ಮಾಡಿದೆ ಅಂತ ನನಗೆ ಗೊತ್ತು ಸ್ವಪ್ನ ಅಂತ ಕನಕ ಹೇಳ್ತಾಳೆ. ತಗೋ ನೋಡು ಅಪ್ಪು ಅಂತ ಹೇಳಿ ಫೋನ್ನ ಕೊಡ್ತಾರೆ. ಹೊಡೆದ್ಬಿಟ್ಟು ಫೋನ್ ಕಿತ್ಕೊಂಡು ಅಪ್ಪು ಕೈ ಕೊಡ್ತಾಳೆ. ಆಗ ಅಪ್ಪು ನೋಡಿ, ಹ್ಞೂ ಅಮ್ಮ ಇವಳೆ ಎಲ್ಲ ಹಾಳು ಮಾಡಿರೋದು ನೋಡು ಅಂತ ತೋರಿಸ್ತಾ ಇರ್ತಾಳೆ. ಆಗ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ನೀನು ಯಾರನ್ನ ಕಟ್ಕೋಬೇಕಂತ ಇದೆಯೋ ಅವನಂತೂ ನಿನ್ ಜೊತೆ 1-2 ದಿವಸನೂ ಇರಲ್ಲ. ನೀನಂತೂ ಅದೇನಂತ ಬಾಳ್ತಾ ಇದೆಯೋ, ನೀನು ಯಾಕಾದ್ರೂ ಹುಟ್ಟಿಸ್ಕೊಂಡ್ಬಿಟ್ನೋ ಅಂತ ಎಲ್ಲ ಕನಕ ತುಂಬಾ ಬೇಜಾರಾಗಿರ್ತಾಳೆ. ಈ ಕಡೆ ರಾಜ್ ಕಂಪ್ಯೂಟರಲ್ಲಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವನ ಶೇರ್ಸ್ ಬಗ್ಗೆ ಎಲ್ಲ ನೋಡ್ತಾ ಇರ್ತಾನೆ. ಆ ಪ್ರೊಫೈಲ್ ಅದರಲ್ಲಿ ಇನ್ಕಮ್ ಎಷ್ಟೋಗಿದೆ, ಔಟ್ಕಮ್ಸ್ ಎಷ್ಟೋಗಿದೆ ಅಂತ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ರಾಹುಲ್ ಬರ್ತಾನೆ. ರಾಹುಲ್ ಬಂದಾಗ, ಏನು ರಾಹುಲ್, ನೀನು 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ಯಾ 1 ತಿಂಗಳಲ್ಲಿ, ಅಂಥದ್ದೇನು ಮಾಡಿದೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಏನು ರಾಜ್, ನನ್ನ ಹತ್ರ ಕೇಳ್ತಿದ್ಯಾ ಎಲ್ಲ ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಇನ್ಯಾರು ನಿನ್ನ ಹತ್ರ ಕೇಳೋದಲ್ದಿರ ಬೇರೆಯವ್ರ ಹತ್ರ ಕೇಳೋದಿಕ್ಕಾಗುತ್ತಾ, ಖರ್ಚು ಮಾಡಿರೋ ನೀನು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಕಾವ್ಯ ಅವ್ರ ಗಂಡಂಗೋಸ್ಕರ ಹಾಲು ತಗೊಂಡು ಬರ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊತಾ ಇರ್ತಾಳೆ ಅವರಿಬ್ರು ಏನು ಮಾತಾಡ್ತಾರೆ ಅಂತ. ಆಗ ಕಾವ್ಯ ಒಳಗೆ ಬರ್ತಾಳೆ. ಆದರೂ ರಾಜ್ ಅವ್ರ ಮುಂದೆ ಏನು ಕೇಳೋದು ಅಲ್ದಿರ ಅವಳ ಮುಂದೆನೆ ಕೇಳ್ತಾ ಇರ್ತಾನೆ. ಏನಾಯ್ತು, ಕಾಸು ಎಲ್ಲಿ ಹೋಯ್ತು ಎಲ್ಲ ಅಂತ ಕೇಳ್ತಾ ಇರ್ತಾನೆ. 8 ಲಕ್ಷ ರೂಪಾಯಿ ಖರ್ಚು ಮಾಡೋದೇನು ಚಿಕ್ಕ ವಿಚಾರ ಅಲ್ಲ, ಅಷ್ಟೊಂದು ದುಡ್ಡು ಏನು ಮಾಡಿದೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಆಗ ಯಾಕೆ ರಾಜ್ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಕೇಳ್ತಾನೆ ರಾಹುಲ್. ಅನುಮಾನ ಅಲ್ಲ, ಕೇಳ್ತಿರೋದು ಏನು ಖರ್ಚು ಮಾಡಿದೆ ಅಂತ ಹೇಳಿದ್ರೆ ನಾನು ಸರಿ ಅಂತ ಸುಮ್ಮನೆ ಆಗ್ತೀನಿ. ಒಂದೊಂದ್ಸತಿ 1 ಲಕ್ಷ 5 ಲಕ್ಷ ಎತ್ಕೊಂಡು ಹೋಗಿದ್ಯಾ, ಅಷ್ಟು ಖರ್ಚು ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಯಾವ ಹುಡುಗಿಗೋಸ್ಕರ ಖರ್ಚು ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ, ಅವಳಿಗೋಸ್ಕರ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಕಾವ್ಯ ಅವರೇ, ನೀವು ಸುಮ್ಮನೆ ಇರಿ, ನಂದು ನಮ್ಮ ಅಣ್ಣನ ವಿಚಾರ, ನೀವ್ ಯಾಕೆ ಮಧ್ಯ ಬರ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದ್ರೂ ನೀವ್ ಹೇಳ್ಬೇಕಾಗಿರೋ ಧರ್ಮ ನೀವ್ ಹೇಳ್ಬೇಕು ನಿಮ್ಮ ಅಣ್ಣನ್ಗೆ, ನನ್ ಗಂಡನ್ಗೆ ಹೇಳಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ರಾಜ್ ಮಕ ನೋಡಿ ಸುಮ್ಮನೆ ಆಗ್ತಾನೆ. ರಾಜ್ ಅವ್ರಿಗೆ ಹೇಳಲೇಬೇಕು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆದ್ರೆ ರಾಜ್ ಆ ವಿಚಾರನ ಬಿಡ್ದಿರಾ ಹಾಗೆ ಕೇಳ್ತಾ ಇರ್ತಾನೆ. ಈ ಕಡೆ ರಾಹುಲ್ಗೆ ತುಂಬಾ ಟೆನ್ಷನ್ ಆಗೋಗಿದೆ, ಆ ದುಡ್ಡು ಬಗ್ಗೆ ಏನಪ್ಪ ಹೇಳೋದು ಅಂತ. ಈಗ ರಾಜ್ ಕೇಳೋ ಪ್ರಶ್ನೆಗೆ ರಾಹುಲ್ ಉತ್ತರ ಕೊಡ್ತಾನ, ಸ್ವಪ್ನಗೋಸ್ಕರ ಖರ್ಚು ಮಾಡಿದೀನಿ ಅಂತ ಬಾಯ್ ಬಿಡ್ತಾನ ಅನ್ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.